ಎಚ್ಎಸ್ಎನ್ ಪ್ರಾಪರ್ಟೀಸ್ ಮಾಲೀಕರು ಹಾಗೂ ದಾಸನಪುರ ಹೋಬಳಿ ಉಪಾಧ್ಯಕ್ಷರಾದ ಎಸ್ಎನ್ ಉಮೇಶ್ ರವರ ಹುಟ್ಟುಹಬ್ಬ ಕಾರ್ಯಕ್ರಮವು ಸಿದ್ದನ ಹೊಸಹಳ್ಳಿಯ ಅವರ ತೋಟದಲ್ಲಿ ನಡೆಯಿತು. ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡರುಗಳು, ಉಮೇಶ್ ರವರ ಅಭಿಮಾನಿಗಳು ಆಗಮಿಸಿ ಉಮೇಶ್ ರವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ರೀತಿ ನಾವು ಕೂಡ ತಿಳಿಸಿದ್ದೀವಿ. ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಮತ್ತಷ್ಟು ಆಯುಷು ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತೇಳಿ ದೇವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ದೇಶದ ಮತ್ತು ರಾಜ್ಯದ ಜನತೆಗೆ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸ್ವತಂತ್ರ ದಿನದ ಆಗಸ್ಟ್ 15ನೇ ತಾರೀಕು ಉಮೇಶ್ ಅವರ ಹುಟ್ಟುಹಬ್ಬ. ನಮ್ಮ ಸ್ನೇಹಿತರು, ಜನನಾಯಕರು, ಬಿಜೆಪಿಯ ದಾಸನಪುರ ಹೋಬಳಿಯ ಮುಖಂಡರು, ಸಮಾಜ ಸೇವಕರು ಆದಂತ ಉಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಭಗವಂತ ಮಂಜುನಾಥ ಉಮೇಶ್ ಅವ್ರಿಗೆ ಮತ್ತು ಅವ್ರ ಮನೆಯವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಮಂಜುನಾಥಕ್ಕೆ ಪ್ರಾರ್ಥನೆ ಮಾಡ್ಕೊಂಡಿರಿ. ಒಳ್ಳೇದಾಗ್ಲಿ, ಶುಭದಿನ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಮೇಶ್ ರವರು, ನಾನು ಮಾಡಿದ ಪುಣ್ಯ, ನಮ್ಮ ತಂದೆ ತಾಯಿ ಮಾಡಿದ ದಾನ ಧರ್ಮ ಇವತ್ತು ಇಷ್ಟು ಅಭಿಮಾನಿಗಳು ನನ್ನನ್ನು ಆರೈಸಿದ್ದು, ಅಧಿಕಾರ ಯಾರಿಗೂ ಯಾವಾಗ ದೊರೆಯುತ್ತದೆ ಎಂಬುದು ಯಾರು ಹೇಳಕ್ಕಾಗಲ್ಲ. ನಾವು ಮಾಡುವ ಜನಸೇವೆ ಹಾಗೂ ಪಕ್ಷದ ಕೆಲಸ ಕಾರ್ಯಗಳನ್ನು ಗುರುತಿಸಿ ನಮಗೆ ಆದ ಸ್ಥಾನಮಾನ ನೀಡುತ್ತದೆ ಎಂಬ ಭರವಸೆ ಇದೆ ಎಂದರು. ಅನ್ಸುತ್ತೆ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿರುವಂತ ದಿನದಲ್ಲಿ ನನ್ನ ಜನ್ಮ ಆಗಿರುವಂತದ್ದು, ನಾನು ಮಾಡಿರುವಂತ ಪುಣ್ಯ, ನಮ್ಮ ತಂದೆ ತಾಯಿ ಮಾಡಿರುವಂತ ದಾನ ಧರ್ಮ, ಇವತ್ತು ಇಷ್ಟು ಜನ ಅಭಿಮಾನಿಗಳ ಜೊತೆ ನಾನು ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀನಿ ಅಂದ್ರೆ, ನನ್ನ ಜನ ಯಾವ ತರ ನಂಬ್ತಾರೆ, ಜನಗಳ ಜೊತೆ ನಾವು ಯಾವ ತರ ಇರ್ತೀವಿ ಅನ್ನೋದ್ರ ಮೇಲೆ ಅಭಿಮಾನ ಎಲ್ಲ ಲೀಡರ್ಗಳಿಗೂ ಬರುತ್ತೆ. ಅದೇ ತರ ನಮ್ಮ ಸಿಗ್ನಸಳ್ಳಿ ಜನತೆ ಮತ್ತೆ ನಮ್ಮ ಯಲಹಂಕ ಕ್ಷೇತ್ರದ ಇಬ್ಬರು ಜಯಣ್ಣರಾಗಿರ್ಬೋದು, ರಾಜಣ್ಣರಾಗಿರ್ಬೋದು, ಮಂಜಣ್ಣರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಕುಳಿನಲ್ಲಿ ವೆಂಕಟೇಶಪ್ಪರ ಆಗಿರ್ಬೋದು, ನಮ್ಮ ಗಂಗಪ್ಪರ ಆಗಿರ್ಬೋದು, ನಮ್ಮ ಲಕ್ಷ್ಮಣೇಗೌಡ ಆಗಿರ್ಬೋದು, ಇವರೆಲ್ಲ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 80 ವರ್ಷ ಆಗಿದೆ. ಈ 80 ವರ್ಷದ ಹಿಂದೆ ನಮ್ಮ ದೇಶಕ್ಕೆ ಸ್ವತಂತ್ರ ಬರಲಿಕ್ಕೆ ಎಷ್ಟು ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನ ಕೊಡಿಸಿದ್ದಾರೆ. ಅವ್ರ ಪ್ರಾಣ ತ್ಯಾಗ ಮಾಡಿರುವಂತ ದಿನ ನನ್ನ ಹುಟ್ಟುಹಬ್ಬ ಆಗಿ ಇರೋದ್ರಿಂದ ನಾನು ನಮ್ಮ ದೇಶದ ಎಲ್ಲಾ ಜನತೆಗೂ ಕೂಡ ನಾನು ಈ ಸ್ವತಂತ್ರ ದಿನಾಚರಣೆಯ ಶುಭಾಶಯವನ್ನ ಕೊಡ್ತಾ ಇದ್ದೀನಿ. ನೋಡ್ರಿ, ಅಧಿಕಾರ ಯಾರಿಗೆ ಯಾವಾಗ ಬರ್ತದೆ, ಹೆಂಗ್ ಬರ್ತದೆ ಅಂತ ಹೇಳಕ್ ಆಗಲ್ಲ. ನಾನು ಇವಾಗ ಅಧ್ಯಕ್ಷ ಆಗ್ಬಿಡ್ತೀನಿ, ಮೆಂಬರ್ ಆಗ್ಬಿಡ್ತೀನಿ ಅನ್ನೋ ನಾಳೆ ಏನೂ ಆಗಲ್ಲ. ನಾಳೆ ನಾನು ಏನೂ ಆಗಲ್ಲ ಅನ್ನೋನು ಯಾವತ್ತಾದ್ರೂ ಏನಾದ್ರೂ ಒಂದು ಆತಾನೆ. ಇಲ್ಲಿ ಏನೇ ಮಾಡ್ಬೇಕಾದ್ರೂ ಮೊದ್ಲು ಜನಗಳಿಗೋಸ್ಕರ, ಜನಕ್ಕೋಸ್ಕರ ಕೆಲಸ ಮಾಡ್ಬೇಕು. ಕೆಲಸ ಮಾಡಿದಾಗ ಪಾರ್ಟಿ ನಮ್ಮನ್ನ ಗುರುತಿಸಿ ನಮ್ಗೆ ಆದಂತ ಸ್ಥಾನ ಕೊಡ್ತೇವೆ. ಈಗ ಆಲ್ರೆಡಿ ನನ್ಗೆ ದಾಸನಪುರ ಹೋಬಳಿ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಇದಕ್ಕಿಲ್ಲ ಯಾಕೆ ಆಸೆ ಬೀಳ್ಬೇಕು ನಾನು? ಯಾರು ಗುರುತಿಸಿ ನಮ್ಮನ್ನೇನ್ ಮುಂದಕ್ಕೆ ತಳ್ಳಿದ್ರೆ ಮುಂದಕ್ಕೆ ಹೋಯ್ತೀವಿ, ಇಲ್ವಾ ನಿಮ್ ಕಾರ್ಯ ನಿಮ್ ಕೆಲಸ ಮಾಡಿದ್ರೆ ನಾವ್ ಇಲ್ಲೇ ಇರ್ತೀವಿ. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ದಿಬ್ಬೂರು ಜಯಣ್ಣ, ಅದ್ದೇ ವಿಶ್ವನಾಥಪುರದ ಮಂಜುನಾಥ್, ಕೊಳ್ಳಿಗಾನಹಳ್ಳಿ ವೆಂಕಟೇಶ್, ಲಕ್ಷ್ಮಣ್, ಎಸ್ಎನ್, ರಾಜಣ್ಣ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಆಗಮಿಸಿ ಉಮೇಶ್ ರವರಿಗೆ ಶುಭ ಕೋರಿದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.